ತಿಳಿಸಿದರು. ಭಾರತಿ ಸ್ವಾಮೀಜಿ ರಾಮವಳ್ಳಿ ಸಿದ್ಧಾರೂಢ ಮಿಷನ್ನ ಅಧ್ಯಕ್ಷ. ಈಗ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕಳವಾರ ಗ್ರಾಮದಲ್ಲಿ ಓಂಕಾರ ಜ್ಯೋತಿ ಮಠ ಇದೆ. ಆ ಮಠದ ಅಧಿಪತಿಗಳು ಉಮಾಮಹೇಶ್ವರ ಸ್ವಾಮೀಜಿಗಳು. ಈ ತಿಂಗಳ 10ನೇ ತಾರೀಕು ಸ್ವಾಮೀಜಿಗಳವರ ಹುಟ್ಟುಹಬ್ಬ ಇತ್ತು. ನಾವೆಲ್ಲ ಅವರಿಗೆ ಶುಭಾಶಯ ಹೇಳಲಿಕ್ಕೆ ಸೇರಿದ್ದೆವು. ಇದ್ದಕ್ಕಿದ್ದಂತೆ ಸುಮಾರು 100ರಿಂದ 150 ಜನರು ದಾಳಿ ಮಾಡಿ ಸ್ವಾಮೀಜಿಗಳ ಮೇಲೆ ಹಲ್ಲೆ ಮಾಡಿ, ಈಗ ಮಹಿಳೆಯರ ಅಕ್ಕನವರ ಮೇಲೆ ಕೂಡ ಅವಾಚ್ಯ ಶಬ್ದದಿಂದ ನಿಂದಿಸಿ, ನಮ್ಮೆಲ್ಲರನ್ನು ಕೂಡ ನಿಂದಿಸಿ, ಒತ್ತಾಯಪೂರ್ವಕವಾಗಿ ಅವರ ಹೆಬ್ಬೆಟ್ಟಿನ ಸಹಿಯನ್ನು ತಗೊಂಡು ಏನೇನೋ ಬರೆಸ್ಕೊಂಡಿದ್ದಾರೆ. ಅಂದರೆ ಇದರ ಉದ್ದೇಶ ಏನು ಅಂದರೆ, ಈ ಮಠಕ್ಕೆ 2 ಎಕರೆ 12 ಗುಂಟೆ ಜಮೀನಿದೆ. ಇದು ಬೆಲೆ ಬಾಳ್ತಕ್ಕಂಥದ್ದು. ಈ ಪ್ರಾಪರ್ಟಿಯನ್ನು ಕಬಳಿಸ್ಬೇಕು ಅಂತಕ್ಕಂಥದ್ದು. ಇಲ್ಲಿ ಹುಳಿಮಾವಿನಲ್ಲಿ ಇರ್ತಕ್ಕಂಥ ವಕೀಲರಾಗಿರ್ತಕ್ಕಂಥ ಪಾರ್ಥಸಾರಥಿ ಮತ್ತು ಆ ಹುಳಿಮಾವಿನ ಮಾಜಿ ಕೌನ್ಸಿಲರ್ ಆಗಿರ್ತಕ್ಕಂಥ ಲಕ್ಷ್ಮೀನಾರಾಯಣ ಅವರು, ಇವರಿಬ್ಬರು ಈ ಷಡ್ಯಂತ್ರವನ್ನು ಮಾಡಿ ಆಸ್ತಿಯನ್ನು ಕಬಳಿಸಲಿಕ್ಕೆ ಇದನ್ನು ನಡೆಸಿದ್ದಾರೆ. ಈ ದೌರ್ಜನ್ಯವನ್ನು ನಡೆಸಿದ್ದಾರೆ. ಸ್ವಾಮೀಜಿ ಅವರು ಹಾಸ್ಪಿಟಲೈಸ್ ಆದ್ದರಿಂದ ಅವರು ಚಿಕಿತ್ಸೆಗೆ ಹೊರಗಡೆಗಿದ್ದರು. ಇದ್ದಕ್ಕಿದ್ದಂತೆ 17ನೇ ತಾರೀಕಿಗೆ ಅಮ್ಮ ದೈವಾಧೀನರಾಗಿದ್ದಾರೆ, ಜಯಮ್ಮ. ಇದು ಒಂದು ಅಸಹಜ ಸಾವು. ಈ ಸಾವಿನ ಹಿಂದೆ ಈ ಷಡ್ಯಂತ್ರ ಹೆಣದಂಥವರ ಕೈವಾಡ ಇದೆ. ಆದ್ದರಿಂದ ಇದರ ಮೇಲೆ ಕಾನೂನಿನ ಕ್ರಮ ತೆಗೆದುಕೊಳ್ಬೇಕು. ಈ ಸ್ವಾಮೀಜಿಯವರ ಮೇಲೆ ಈ 10ನೇ ತಾರೀಕಿಗೆ ಹಲ್ಲೆ ಆಗೋಕ್ಕಿಂತ ಮೊದಲು ಕೂಡ ಡಿಸೆಂಬರ್ 17ನೇ ತಾರೀಕು ಪಾರ್ಥಸಾರಥಿ ಮತ್ತು ಲಕ್ಷ್ಮೀನಾರಾಯಣ ಆಶ್ರಮಕ್ಕೆ ಬಂದು ಸ್ವಾಮೀಜಿಯವರ ಮೇಲೆ ನೇರವಾಗಿ ಅಟ್ಯಾಕ್ ಮಾಡಲಿಕ್ಕೆ ಹೋಗಿದ್ದಾರೆ. ಅವಾಚ್ಯ ಶಬ್ದದಿಂದ ನಿಂದಿಸಿದ್ದಾರೆ. ಅದಕ್ಕೆಲ್ಲ ರೆಕಾರ್ಡ್ಸ್ ಇದೆ. ಆವತ್ತಿನ ದಿನವೂ ಸ್ವಾಮೀಜಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. FIR ಆಗಿಲ್ಲ, ಬರೀ NCR ಮಾಡಿದ್ದಾರೆ. ಹಲ್ಲೆ ನಡೆದಿರ್ತಕ್ಕಂಥ ದಿವಸನೂ ಕಂಪ್ಲೇಂಟ್ ಆಗಿದೆ, ಇದುವರೆಗೂ FIR ಆಗಿಲ್ಲ. ಅಮ್ಮ ದೈವಾಧೀನರಾದ ನಂತರ ಅಸಹಜ ಸಾವಿನ ದೂರನ್ನು ಕೊಡಲಿಕ್ಕೆ ಹೋಗಿದ್ದೇವೆ, ಅದರ ಮೇಲೆ FIR ಆಗಿಲ್ಲ. ಹಲ್ಲೆ ನಡೆದಿರ್ತಕ್ಕಂಥ ದಿವಸ ಪೊಲೀಸರು ಮೂಕ ವಿಸ್ಮಿತರಾಗಿದ್ದರು. ಅದಕ್ಕೆ ನಾವು ಈ ಮಾಧ್ಯಮದ ಮೂಲಕ ಏನು ಕೇಳ್ತೇವೆ ಅಂದರೆ, ಮೂಕ ವಿಸ್ಮಿತರಾಗಿರ್ತಕ್ಕಂಥ ಪೊಲೀಸರನ್ನು ಸಸ್ಪೆಂಡ್ ಮಾಡಬೇಕು. ಹಲ್ಲೆ ಮತ್ತು ಷಡ್ಯಂತ್ರವನ್ನು ನಡೆಸಿರ್ತಕ್ಕಂಥವರನ್ನು ಅರೆಸ್ಟ್ ಮಾಡಬೇಕು, FIR ಆಗಿ ಅರೆಸ್ಟ್ ಮಾಡಬೇಕು. ಒಬ್ಬ ಮಠದ ಆಸ್ತಿಯನ್ನು ಕಬಳಿಸುವ ಏನು ಹುನ್ನಾರ ಇದೆಯೋ ಇದನ್ನು ವಿಫಲಗೊಳಿಸಬೇಕು. ಸ್ವಾಮೀಜಿಯವರು ನೆಮ್ಮದಿಯಿಂದ ಮಠದಲ್ಲಿದ್ದು ಅಧ್ಯಾತ್ಮ ಕಾರ್ಯ ಚಟುವಟಿಕೆಗಳನ್ನು ಮುನ್ನಡೆಸ್ಕೊಂಡು ಹೋಗಲಿಕ್ಕೆ ಅಗತ್ಯವಾಗಿರ್ತಕ್ಕಂಥ ಎಲ್ಲ ಭದ್ರತೆಗಳನ್ನು ಸರ್ಕಾರ ಒದಗಿಸಬೇಕು. ವಿಶೇಷ ಪಾತ್ರ ಏನಿದೆ ಅಲ್ಲ, ಅವ್ರಿಗೆ ಯಾವ ರೀತಿಯಲ್ಲಿ ಬೆನಿಫಿಟ್ ಆಗುತ್ತೆ ಅಂತ ಅದು ನೋಡಿ. ಈಗ ಈ ಪಾರ್ಥಸಾರಥಿ ಅವ್ರಿಗೆ ಯಾವ ರೀತಿಯಲ್ಲಿ ಅವ್ರಿಗೆ ಇದರಿಂದ ಲಾಭ ಈ ಜಯಮ್ಮನವರು ಮತ್ತು ಈ ಮರಿಯಪ್ಪ ಸ್ವಾಮಿಗಳು ಮೊದಲು ಹುಳಿಮಾವಿನಲ್ಲಿದ್ದರು. ಅಲ್ಲಿ ಪಾರ್ಥಸಾರಥಿಯ ಮತ್ತು ಲಕ್ಷ್ಮೀನಾರಾಯಣವರ ಸಂಪರ್ಕ. ಜಯಮ್ಮನವರು ಇನ್ನೊಂದು ಪ್ರಾಪರ್ಟಿ ಹುಳಿಮಾವಿನಲ್ಲಿತ್ತು. ಆ ಪ್ರಾಪರ್ಟಿಯನ್ನು ಲಕ್ಷ್ಮೀನಾರಾಯಣವರು ತೊಗೊಂಡಿದ್ದಾರೆ. ಸರಿಸುಮಾರು 10-15 ಕೋಟಿ ರೂಪಾಯಿ ಬೆಲೆ ಬಾಳತಕ್ಕಂಥ ಆಸ್ತಿ ಅದು. ಆದರೆ ಈ ಹಣ ಅಮ್ಮನವರಿಗೆ ಸಿಕ್ಕಿಲ್ಲ. ಈ ಪಾರ್ಥಸಾರಥಿ ಮತ್ತು ಲಕ್ಷ್ಮೀನಾರಾಯಣ ಇವರಿಬ್ಬರು ಸೇರಿ ಹೆಣೆದಿರ್ತಕ್ಕಂಥ ಇದು ಷಡ್ಯಂತ್ರ. ಇದು ದೊಡ್ಡಬಳ್ಳಾಪುರದಲ್ಲಿ ಒಂದು ಅಕೌಂಟ್ ಓಪನ್ ಮಾಡಿಸಿದ್ದಾರೆ, ಅಮ್ಮ ಮತ್ತು ಪಾರ್ಥಸಾರಥಿಯ ಜಾಯಿಂಟ್ ಹೆಸರಿನಲ್ಲಿ. ಸ್ವಾಮೀಜಿಯವರಿದ್ದಾರೆ, ಅವರು ಉತ್ತರಾಧಿಕಾರಿಗಳಿದ್ದಾರೆ. ಇವ್ರ ಗಮನಕ್ಕೆ ಯಾವುದೇ ವಿಚಾರವನ್ನು ತಂದಿಲ್ಲ. ಆಗ ಜಾಯಿಂಟ್ ಅಕೌಂಟ್ ಓಪನ್ ಮಾಡಿ ಅದರಲ್ಲಿ ಎಷ್ಟು ಹಣ ಇಟ್ಟಿದ್ದಾರೆ, ಈ ಅಕೌಂಟ್ ನಂಬರ್ ಏನು ಅನ್ನೋದು ಸ್ವಾಮೀಜಿಗೆ ಮಾಹಿತಿ ಇಲ್ಲ. ಇವ್ರನ್ನ ಕಗ್ಗತ್ತಲೆಯಲ್ಲಿ ಇಟ್ಬಿಟ್ಟು ಆ ಹಣವನ್ನು ತಲುಪಿಸಿಲ್ಲ. ಸ್ವಾಮೀಜಿಯವರು ಒಂದು ದಿವಸ ಪ್ರಸ್ತಾಪ ಮಾಡಿದ್ದಾರೆ ಹಣಕಾಸಿನ ವಿಷಯಕ್ಕೆ. ಇವರಿದ್ದರೆ ನಮ್ಮ ಹಣಕಾಸಿಗೆ ಮುಳುವಾಗ್ತದೆ, ಈಗಾಗಲೇ ಹಣ ನುಂಗಿದ್ದಾರೆ, ಇನ್ನಷ್ಟು ಹಣ ಚೆಲ್ಲಿ ಈ ರಕ್ತ ಸಂಬಂಧಿಕರನ್ನ ಎತ್ತು ಕಟ್ಟಿ ದಾಳಿ ಮಾಡಿ ಸ್ವಾಮೀಜಿಯವ್ರನ್ನ ದೂರಕ್ಕೆ ತಳ್ಳಿಬಿಟ್ರೆ ಆಸ್ತಿಯನ್ನು ಕಬಳಿಸ್ಬೋದು. ಹುಳಿಮಾವಿನ ಆಸ್ತಿ ಮೇಲೆ ಏನಾದರೂ ಕೇಸ್ ಏನಾದರೂ ಹಾಕಿದ್ರೆ ಜಯಮ್ಮ ಅವರು? ಇಲ್ಲ ಅನಿಸುತ್ತೆ, ಇಲ್ಲ ಕೇಸ್ ಇಲ್ಲ. ಪಾಪ ಬಂದಿಲ್ಲ, ದುಡ್ಡಿಲ್ಲ, ಬಂದಿಲ್ಲ. ದ್ವೇಷದಲ್ಲಿ ಏನಾದರೂ ಇದಕ್ಕೆ ಮಾಡಿರಬಹುದಾ? ಯಾರ ಮೇಲೆ? ಲಕ್ಷ್ಮೀನಾರಾಯಣ ಅವರು ಅಂತ. ಅದೇನೇ, ಈ ಸ್ವಾಮೀಜಿಗಳ ಹಣಕಾಸು ಕೇಳ್ತಾರೆ, ಹಣ ಕೊಡಬೇಕಾಗ್ತದೆ ಅನ್ನುವಂಥದ್ದು ದ್ವೇಷ, ಸ್ವಾಮಿಗಳ ವಿರುದ್ಧ ದ್ವೇಷ. ಈ ಲಕ್ಷ್ಮೀನಾರಾಯಣ ಬಂದು ಹೋಗಿ ಮಾಡ್ತಾ ಇದ್ರ ಆಶ್ರಮ? ಬಂದು ಹೋಗಿ ಮಾಡ್ತಿದ್ರು. ಸ್ವಾಮೀಜಿಗಳ ಮೇಲೆ ನೇರವಾಗಿ ಅವಾಚ್ಯ ಶಬ್ದದಿಂದ ನಿಂದನೆ ಮಾಡಿ ಹೊಡಿಲಿಕ್ಕೆ ಹೋಗಿದ್ದಾರೆ ಲಕ್ಷ್ಮೀನಾರಾಯಣ ಅವರು. ನಾನು ಕೇಳಿದೆ ಅವರೊಬ್ಬರು ರೌಡಿ ಸೀಟ್ರ್ನಲ್ಲಿ ಇದ್ದಾರೆ ಅಂತ. ಇದೇ ನನಗೂ ಪಕ್ಕಾ ಮಾಹಿತಿ ಇಲ್ಲ, ಒಟ್ಟು ರೌಡಿ ಸೀಟ್ರ್ನಲ್ಲಿ ಅವ್ರ ಹೆಸರಿದೆ ಅಂತ ಹೇಳ್ತಿದ್ದಾರೆ. ಸರಿ. ಒಟ್ಟಾರೆ ಆಸ್ತಿ ಕಬಳಿಸ್ತಕ್ಕಂಥ ಹುನ್ನಾರ ಇದು. ಅದಕ್ಕೋಸ್ಕರ ಸಾರ್ವಜನಿಕವಾಗಿ ತಪ್ಪು ಸುದ್ದಿಯನ್ನು ಹಡಿಸಿದ್ದಾರೆ. ಆಸ್ತಿಯನ್ನು ಸ್ವಾಮೀಜಿಯವರು ತಮ್ಮ ವೈಯಕ್ತಿಕ ಹೆಸರಲ್ಲಿ ಮಾಡ್ಕೊಂಡಿದ್ದಾರೆ ಅಂತ. ನಿಮ್ಮ ಹತ್ರ ಎಲ್ಲ ದಾಖಲೆಗಳಿವೆ, ದಾಖಲೆಯನ್ನು ಸ್ಪಷ್ಟವಾಗಿ ನೋಡಿ. RTCಯಲ್ಲಿ ಮಠದ ಟ್ರಸ್ಟ್ ಅಧ್ಯಕ್ಷರ ಪರವಾಗಿ ಅಂತ ಹೇಳಿ ಸ್ವಾಮೀಜಿ ಹೆಸರಿನಲ್ಲಿದೆ ಹೊರತಾಗಿ ಬರೀ ಸ್ವಾಮೀಜಿಯವರ ಹೆಸರು ದಾಖಲಾಗಿಲ್ಲ.
ತಪ್ಪು ಅಭಿಪ್ರಾಯ. ಈಗ ಲಕ್ಷ್ಮೀನಾರಾಯಣ ಏನಾದರೂ ರಾಜಕೀಯದ್ದೇನಾದರೂ ಒಂದು ಉಪಯೋಗಿಸ್ಕೊತಾ ಇದ್ದಾರೆ? ಹೌದು, ರಾಜಕೀಯ ಹಣ ಇದೆಯಲ್ಲ, ಕೋಟಿಗಟ್ಟಲೆ ಹಣ ಇರುವಾಗ ಬಿಟ್ಟು ಹಣ, ಅದು ಕೊಡಬೇಕಾದ ಹಣ ತನ್ನ ಹತ್ರ ಇದೆ, ಅದು ಹಣ ಚೆಲ್ಲಿಬಿಟ್ಟು ಇದನ್ನೆಲ್ಲ ಮಾಡಿಸ್ತಾ ಇದ್ದಾರೆ. ಹಣ ಏನು ಬೇಕಾದರೂ ಮಾಡ್ತದಲ್ಲ ಈಗಿನ ಕಾಲದಲ್ಲಿ, ಹಣ ಅಧಿಕಾರ ಎರಡಿದ್ರೆ ಸಾಕು. ಆ ಕ್ಷೇತ್ರ ಅಂತ ಹೇಳಿದ್ರೆ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಬಾಲ್ಯಾವಸ್ಥೆಯನ್ನು ಕಳೆದಂಥ ಪುಣ್ಯ ಸ್ಥಳ, ಅದು ಪಾಪಾಗ್ನಿ ಮಠ ಅಂತ. ಅಲ್ಲಿ 5-6 ವರ್ಷ ಹಿಂದೆನೆ ಕೊರೋನಾ ಮೊದಲೇ ನಾವು ಓಂಕಾರ ಜ್ಯೋತಿ ಮಠಕ್ಕೆ ಬರ್ತಾ ಇದ್ದೀವಿ. ನಾವು ಸಾಧ್ವಿ ಜಯಮ್ಮನವರು ನಮ್ಮ ಮೇಲೆ ಬಹಳ ಒಂದು ಮಗನ ಥರ ನೋಡ್ಕೊಳ್ತಾ ಇದ್ರು ಬಂದಾಗಲೆಲ್ಲ. ಹಾಗೆ ಕೊರೋನಾ ಬಂದ ಮೇಲೆ ನಾವು ಕೊರೋನಾಕ್ಕೆ ಮೊದಲೇ ನಾವು ಊರಿಗೆ ಹೋಗಿದ್ವಿ, ನಮ್ಮ ಪೂರ್ವಾಶ್ರಮಕ್ಕೆ. ಆ ಹೋದ ಸಂದರ್ಭದಲ್ಲಿ ಜಯಮ್ಮನವರು ಹೇಳಿದರು, ನೀನು ಇಲ್ಲಿ ಬರಲೇಬೇಕು, ಆಶ್ರಮವನ್ನು ನೋಡಲೇಬೇಕು, ಇಲ್ಲಿ ಯಾರು ನೋಡೋರಿಲ್ಲ, ನೀನೇ ಬಂದುಬಿಡ್ಬೇಕಪ್ಪ ಅಂತ ತುಂಬ ಸಲ ಫೋನ್ ಮಾಡಿದ್ರು. ಆಮೇಲೆ ಒಂದ್ಸಲ ಹೇಳಿ, ನೀನು ಬರಲಿಲ್ಲ ಅಂತ ನಾನು ಕೂಡ ಇಲ್ಲಿ ಉಳಿಯೋದಿಲ್ಲ ಅಂತ ಹೇಳಿದ್ರು. ಒಂದು ತಾಯಿ ಪ್ರೀತಿ. ಹಾಗೆ ನಾವು ಪುನಃ ಓಂಕಾರ ಜ್ಯೋತಿ ಆಶ್ರಮಕ್ಕೆ ಬರುವಂತಾಯಿತು. ಅದರ ಜೊತೆಯಲ್ಲಿ ಇವರು ನಮ್ಮ ಪಾರ್ಥಸಾರಥಿ ಇರ್ಬೋದು, ಒಂದು 15 ಜನವನ್ನು ಜಯಮ್ಮನವರು ನಮ್ಮ ಮಠಕ್ಕೆ ಕಳಿಸಿದ್ರು, ಪೂರ್ವಾಶ್ರಮಕ್ಕೆ ಕಳಿಸಿ ಅಲ್ಲಿ ಅವರು ಕೂಡ ಅದೇ ಹೇಳಿದ್ರು, ನೀವು ಬರಲೇಬೇಕು, ಇಲ್ಲಿಗೆ ಬಂದುಬಿಟ್ಟು ಆಶ್ರಮವನ್ನು ಮುನ್ನಡೆಸಬೇಕು ಅಂತ ಹೇಳ್ತಾ ಇದ್ರು. ಆ ಕಾರಣದಿಂದ ನಾವು 5-6 ವರ್ಷದಿಂದ ನಾವು ಇಲ್ಲಿಗೆ ಓಂಕಾರ ಜ್ಯೋತಿ ಮಠಕ್ಕೆ ಬರುವಂತಾಯಿತು. ಬಂದ ಮೇಲೆ ಚೆನ್ನಾಗಿ ನಡೀತಾ ಇತ್ತು, 1 ವರ್ಷ ಪರವಾಗಿಲ್ಲ, ಎಲ್ಲ ಚೆನ್ನಾಗಿ ನಡೀತಾ ಇತ್ತು. ಆಮೇಲೆ ಅಮ್ಮ ಹೇಳ್ತಾ ಇದ್ರು ಜಯಮ್ಮನವರು, ಇವರು ಯಾರು ಇದೆ, ಇದನ್ನು ತನಿಖೆ ಆಗಬೇಕು ಅಂತ ತಿಳ್ಕೊಂಡು ನಾವು SP ಅವರಿಗೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟರು. ಇದುವರೆಗೂ ಆ ಕಂಪ್ಲೇಂಟು ಸ್ವೀಕಾರ ಆಗಿಲ್ಲ, FIR ಆಗಿಲ್ಲ. ಅದಕ್ಕೆ ಈ ಮಾಧ್ಯಮದ ಮೂಲಕ ನಾವು ಹೇಳಿಕೆ ಕೊಡುವುದಂದ್ರೆ, ಈಗ ಈ ಸ್ವಾಮೀಜಿಗಳ ಮೇಲೇನು ಒಬ್ಬರು ಸಂತರವರು, ಅವ್ರ ಮೇಲೆ ಹಲ್ಲೆ ಆಗಿದೆ, ಅದನ್ನು ಈ ಪ್ರಕರಣವನ್ನು FIR ಮೂಲಕ ದಾಖಲಿಸಿಕೊಂಡು ಹಲ್ಲೆ ಮಾಡಿರ್ತಕ್ಕಂಥವ್ರು ಯಾರ್ಯಾರಿದ್ದಾರೆ, ಜಯಮ್ಮನವರ ಅಕ್ಕನ ಸಂಬಂಧಿಕರಾದ ಲೀಲಾ, ಚಂದ್ರಶೇಖರು, ವೆಂಕಟೇಶ, ಗೋಪಿನಾಥ, ಪ್ರಕಾಶ, ಈ ಗುರುಪ್ರಸಾದ್ ಅಂತಿದ್ದಾರೆ ಅವರು, ಮತ್ತು ಈ ಷಡ್ಯಂತ್ರವನ್ನು ಹೆಣದಂಥವರು ಈ ಲಕ್ಷ್ಮೀನಾರಾಯಣ ಮತ್ತು ಪಾರ್ಥಸಾರಥಿ, ಇವ್ರನ್ನ ಅರೆಸ್ಟ್ ಮಾಡಬೇಕು. ಆವತ್ತು ಘಟನೆ ನಡೆದಾಗ, 10ನೇ ತಾರೀಕು ಘಟನೆ ನಡೆದಾಗ ಪೊಲೀಸರು ಮೂಕ ವಿಸ್ಮಿತರಾಗಿದ್ದರು. ಪೊಲೀಸರನ್ನ ಅರೆಸ್ಟ್ ಮಾಡಬೇಕು. ಈ ಅಸಹಜ ಸಾವಿನ ಬಗ್ಗೆ ತನಿಖೆಯನ್ನು ಮಾಡಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಈ ಮೂಲಕ ನಾವು ಆಗ್ರಹ ಪಡಿಸ್ತಾ ಇದ್ದೀವಿ. ಕರ್ನಾಟಕ ಇದರ ರಾಜ್ಯ ಮಹಿಳಾ ಅಧ್ಯಕ್ಷೆಯಾಗಿದ್ದೇನೆ, ಲಲಿತಾ ಸೂರ್ಯವಂಶಿ ಅಂತ. 10ನೇ ತಾರೀಕಿನ ದಿನ ಸ್ವಾಮೀಜಿಯವರ ಹುಟ್ಟುಹಬ್ಬ ಆಚರಣೆಗೆ ಮಠಕ್ಕೆ ಕರೆದಿದ್ದು, ಅಲ್ಲಿ ಅನೌಪಚಾರಿಕವಾಗಿ ಮಾತಾಡ್ತಾ ಇರುವಾಗ ಒಂದು 150 ಜನ ದಿಢೀರಾಗಿ ಒಂದು ಗುಂಪು ಘರ್ಷಣೆಯಲ್ಲಿ ಬರ್ತಾರೆ. ಬಂದಾಗ ಮೊದಲಿಗಾಗಿ ಇದ್ದಂಥದ್ದು V2 ಸೂರ್ಯ ಅಂತ ಹೇಳಿ ಇವರು ವೆಬ್ ಚಾನೆಲ್ಗಳನ್ನು ನಡೆಸ್ತಾ ಇದ್ದಾರೆ. ಅಲ್ಲದೆ ಮಾಧ್ಯಮದಲ್ಲಿ ಕೂಡ ತಮ್ಮ ಕೆಟ್ಟ ಭಾವನೆಗಳನ್ನು ಇಟ್ಕೊಂಡೇ ಒಳಗೆ ದಿಢೀರಾಗಿ ಒಳಗೆ ಬರ್ತಾರೆ. ಒಳಗೆ ಬಂದ ಕೂಡಲೇ ಕೂಡ ನಾವು ಅವ್ರನ್ನ ಎಂಕ್ವೈರಿ ಮಾಡ್ತೇವೆ, ನಿಮ್ಮ ID ಕಾರ್ಡ್ ಎಲ್ಲಿದೆ ಅಥವಾ ನೀವು ಯಾರು ಅಂತ. ನಮ್ಮನ್ನೆಲ್ಲ ತಳ್ಳಿಕೊಂಡು ನೇರವಾಗಿ ಮಠದ ಒಳಗೆ ಹೋಗ್ತಾರೆ. ಒಂದು ಮಠ ಹೇಳಿದ್ರೆ ಶ್ರದ್ಧಾ ಕೇಂದ್ರ, ಹಿಂದೂಗಳ ಶ್ರದ್ಧಾ ಕೇಂದ್ರ. ಅಲ್ಲಿಗೆ ಚಪ್ಪಲ್ ಸಮೇತವಾಗಿ ಬರ್ತಾರೆ. ಈ ಪಾದರಕ್ಷೆಗಳನ್ನು ತೆಗೆದಿಡಬೇಕು ಅಂತ ಹೇಳುವಂತ ಒಂದು ಸಣ್ಣ ಮನಸ್ಥಿತಿಗಳು ಕೂಡ ಅವರಲ್ಲಿ ಇರಲಿಲ್ಲ. ಅಲ್ಲಿ ಬಂದಾಗ ಸ್ವಾಮೀಜಿಯವರನ್ನು ದಿಢೀರಾಗಿ ಅವರ ಪ್ರಶ್ನೆಗಳ ಸುರಿಮಳೆಗಳನ್ನು ಸುರಿತಾರೆ. ಅವರಿಗೆ ಪ್ರಶ್ನೆಗಳನ್ನು ಕೇಳುವಂತ ಅಧಿಕೃತವಾದಂತಹ ರೈಟ್ಸ್ ಕೊಟ್ಟವರು ಯಾರು ಅಂತ. ಸ್ವಾಮೀಜಿಗಳು ನನಗೆ ಯಾವುದಕ್ಕೂ ಉತ್ತರ ನೀಡಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಕೋಣೆ ಒಳಗೆ ಹೋದಾಗ ಕೋಣೆಯನ್ನು ಒದ್ದು 4-5 ಜನ ಅವರ ಮೇಲೆ ಹಲ್ಲೆ ಮಾಡಿಕೊಂಡು ಅವರನ್ನು ಎಳ್ಕೊಂಡು ಬಂದು ಒತ್ತಾಯ ಪೂರ್ವಕವಾಗಿ ಹೇಳಿಕೆಯನ್ನು ಕೊಡಿಸ್ತಾರೆ. ಮತ್ತೆ ಜಯಮ್ಮನವರಲ್ಲಿ ಕರ್ಕೊಂಡು ಹೋಗಿ ಹೆಬ್ಬೆಟ್ಟುಗಳನ್ನು ಒತ್ತಿಸ್ತಾರೆ. ಅವರು ಹೇಳಿದ ಹಾಗೆ ಇವರು ಹೇಳಿಕೆಗಳನ್ನು ಕೊಡಬೇಕು. ಇಲ್ಲದಿದ್ದರೆ ಒಂದು 4-5 ಜನ ಬಂದು ಇವರ ಮೇಲೆ ಅಟ್ಯಾಕ್ ಮಾಡುವಂಥದ್ದು, ಅದನ್ನು ತಡೆಯಲಿಕ್ಕೆ ನಾವು ಹೋದಾಗ ನಮ್ಮ ಮೇಲೆ ಅವ್ಯಾಚ ಶಬ್ದಗಳನ್ನು ಹೇಳುವಂಥದ್ದು. ಪೊಲೀಸ್ನವರು ಒಂದು ಮೂಕ ವಿಸ್ಮಿತರಾಗಿದ್ರು. ಪೊಲೀಸ್ನವರಲ್ಲಿ ನಾವು ಈ ವಿಷಯಗಳನ್ನು ಹೇಳಿದಾಗ ಅಥವಾ ಪೊಲೀಸ್ನವರಲ್ಲಿಗೆ ಮೇಲಧಿಕಾರಿಗಳು ಮತ್ತೆ ಬಂದಾಗ ಎಲ್ಲ ದೂರುಗಳನ್ನು ತಗೊಳ್ತೇವೆ. ನನ್ನ ಹೆಸರು ನಾರಾಯಣಪ್ಪ ಅಂತ, ಓಂಕಾರ ಜ್ಯೋತಿ ಮಠ ಟ್ರಸ್ಟ್ನ ಟ್ರಸ್ಟಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಸ್ವಾಮೀಜಿಯವರ ಬರ್ತ್ಡೇ ದಿವಸ ಆಗ್ಬೋದು ಮತ್ತು ಟ್ರಸ್ಟ್ ನಡೆಸಿದಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ನಾವು ಸಕ್ರಿಯವಾಗಿ ಭಾಗವಹಿಸಿ ಮಠದ ಕಾರ್ಯಕಲಾಪಗಳನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಆ ಮಠದ ಸಾಧ್ವಿ ಜಯಮ್ಮನವರು ಆ ಮಠ ಒಂದು ಜನಪರವಾಗಿ ಕೆಲಸ ಮಾಡಬೇಕು, ಅಲ್ಲಿ ಅನುದಾನ ನಡೀಬೇಕು, ಶಿಕ್ಷಣ, ಭಜನೆ, ದೇವರ ಒಂದು ನಾಮ ಸ್ಮರಣೆ, ಈ ಥರದ್ದೆಲ್ಲ ಸಮಾಜಮುಖಿ ಕೆಲಸಗಳಾಗಬೇಕು ಅಂತ ಆಶಯನಿಟ್ಟು ಟ್ರಸ್ಟ್ ಅನ್ನು ರಚನೆ ಮಾಡಿದ್ರು. ಸ್ವಾಮೀಜಿಯವರು ಸ್ವತಃ ಆ ಒಂದು ಭಜನಾ ಕ್ಷೇತ್ರ ಇರ್ಬೋದು, ಬೇರೆ ಬೇರೆ ಶಿಕ್ಷಣ, ಇದರ ಮಾರ್ಗದರ್ಶನ ಕೆಲಸ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಆ ಮಠದ ಆಸ್ತಿಯನ್ನು ಹೊಡೆಯಲಿಕ್ಕೆ ಏಕೈಕ ಒಂದು ಉದ್ದೇಶದಿಂದ
ಈ ಕೆಳಕಂಡ ಒಂದು ಸತ್ಯನಾರಾಯಣ ಇವರು ಇರ್ಬೋದು, ಯಾರು ಪಾರ್ಥಸಾರಥಿ ಇರ್ಬೋದು, ಲಕ್ಷ್ಮೀನಾರಾಯಣ ಇರ್ಬೋದು, ಪ್ರಕಾಶ್ ಇರ್ಬೋದು, ಒಂದು 4-5 ಜನ ವಕೀಲರು ತಂಡನೇ ದಾಳಿಯ ನೇತೃತ್ವವನ್ನು ವಹಿಸಿ ಸ್ವಾಮೀಜಿಯವರಿಗೆ ಅವಮಾನ ಪಡಿಸ್ತಕ್ಕಂಥ, ಮಠದ ಕಾರ್ಯಕಲಾಪಗಳಿಗೆ ಅಡ್ಡಿ ಮಾಡ್ತಕ್ಕಂಥ, ಅಲ್ಲಿ ಪ್ರಾಣ ಬೆದರಿಕೆ ನೋಡ್ತಕ್ಕಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದರು. ಇಂಥ ಸಂದರ್ಭದಲ್ಲಿ ನಾವು ಪೊಲೀಸ್ ರಕ್ಷಣೆ ಕರೆದಾಗ ಪೊಲೀಸ್ ರಕ್ಷಣೆ ಕೊಡೋದು ಬಿಟ್ಟು ಮುಖ ಪ್ರೇಕ್ಷಕರಾಗಿದ್ದು, ಇದು ಈ ಒಂದು ಸಮಾಜಕ್ಕೆ ಮಾಡಿದಂಥ ಒಂದು ದ್ರೋಹ ಅಂತ ಹೇಳಿದ್ರೆ ತಪ್ಪಾಗಲಾರದು.